ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಪರ್ಸ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಪೋಟ್ಲಿ ಬ್ಯಾಗ್ ನೋಡಿ ಹೀಗೆ. ನೋಡಿ ಹೀಗೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಈ 3 ಕಲರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಕಲರ್ಸ್ ತೊಗೋಬೋದು. ಫ್ರೆಂಡ್ಸ್, ನಾನು ಫಸ್ಟಿಗೆ ಗ್ರೀನಿಂದ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಹುಕ್ ಸೈಜ್ 3.00 mm ತೊಗೊಂಡಿದ್ದೀನಿ. ಫಸ್ಟಿಗೆ ನಾವು 26 ಚೈನ್ ಹಾಕೊಳ್ಳೋಣ. ಫಸ್ಟಿಗೆ ಒಂದು ಲಾಕ್ ಮಾಡಿಕೊಂಡು 1 2 3 4 5 6 7 8 9 10. ನೋಡಿ ಫ್ರೆಂಡ್ಸ್, 26 ಚೈನ್ ಹಾಕೊಂಡಿದ್ದೀನಿ. ಇದು ಫಸ್ಟಿಗೆ 2 ಚೈನನ್ನು ಸ್ಕಿಪ್ ಮಾಡಿ, ಇದೆರಡು ಚೈನನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ನೋಡಿ 1 2. ಥರ್ಡ್ ಚೈನಿಗೆ ನಾವು ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ ಹೀಗೆ. ಇದು 2 ಆಯಿತು. 3 4 4 5 6 7 8 9 ನೋಡಿ ಫ್ರೆಂಡ್ಸ್, ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ಲಾಸ್ಟಿಗೆ ಇಲ್ಲಿ ತನಕ ಹಾಕ್ಕೊಳ್ಳಿ. ಒಂದು ಚೈನ್ ಇರಲಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಹಾಕ್ಕೊಂಡೆ. ಲಾಸ್ಟಿಗೆ ನೋಡಿ, ಲಾಸ್ಟ್ ಚೈನ್ ಇದೆಯಲ್ಲ, ಅಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕೋಬೇಕು. 1 ಸೇಮ್ ಸ್ಟಿಚ್ಚಲ್ಲಿ 2 3 ನೋಡಿ ಹೀಗೆ. ಮತ್ತು ಈಗ ಈ ಕಡೆ ಟರ್ನ್ ಮಾಡಿಕೊಂಡು ನಾವು ಈ ಕಡೆಯಿಂದ ಮತ್ತೆ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಫಸ್ಟ್ ನಾವು 3 ಡಬಲ್ ಕ್ರೋಶೆ ಹಾಕಿದ್ವಿ ಅಲ್ಲ, ಈ ಕಡೆ ಮತ್ತೆ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ.
ನೋಡಿ ಹೀಗೆ ಇದೇ ರೀತಿ ಹಾಕ್ಕೊಳ್ಳಿ. ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ನನಗೆ ನೋಡಿ ಇಲ್ಲಿಂದ ನೋಡಿ ಫಸ್ಟ್ ಇಲ್ಲಿಂದ ಇಲ್ಲಿ ತನಕ 27 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಲಾಸ್ಟಿಗೆ 3 ಡಬಲ್ ಕ್ರೋಶೆ ಹಾಕ್ಕೊಂಡ್ವಲ್ಲ, ಈ ಕಡೆ 23, ಒಟ್ಟು ನನಗೆ 50 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ ಲಾಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಇಲ್ಲಿ ನೋಡಿ ಹೀಗೆ. ಮತ್ತೆ ಈಗ 2 ಚೈನ್ ಹಾಕೊಳ್ಳಿ. ಇದು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ರೌಂಡು ಕಂಪ್ಲೀಟ್ ಆಯಿತು. ನಾನು ಡಬಲ್ ಕ್ರೋಶೆ ರೌಂಡು 2 ರೌಂಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನನಗೆ ಟೋಟಲ್ 50 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 50 ಡಬಲ್ ಕ್ರೋಶೆ. ನೋಡಿ ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಸೆಕೆಂಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ ಫ್ರೆಂಡ್ಸ್, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈಗ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಇಲ್ಲಿಂದ ಫುಲ್ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆ ರೌಂಡು ಕಂಪ್ಲೀಟ್ ಆಯಿತು. ನೋಡಿ ಫಸ್ಟಿಗೆ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಒಟ್ಟು ನಮಗೆ 50 ಸಿಂಗಲ್ ಕ್ರೋಶೆ ಹಾಕೋಬೇಕು. 50 ಸ್ಟಿಚಸ್ ಮೇಲೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆ ರೌಂಡ್ ಕಂಪ್ಲೀಟ್ ಆಯಿತು. ಒಟ್ಟು ನಾನಿಲ್ಲಿ 3 ರೌಂಡ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ನೋಡಿ ಇಲ್ಲಿ
ಇಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶೆ. ಹೀಗೆ ಈಗ ಪ್ಯಾಟರ್ನ್ ಹಾಕೋಣ ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿ ನೋಡಿ ಈ ರೀತಿ, ಮತ್ತು ಅದರ ಕೆಳಗೆ ನೋಡಿ ಇಲ್ಲಿ 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 ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ. ನೆಕ್ಸ್ಟ್ ಮತ್ತು ಇದರ ನೆಕ್ಸ್ಟ್ ಈ ರೀತಿ 3 ಲೂಪ್ ತಗೊಂಡು ಮತ್ತೆ 2 ಲೂಪನ್ನು ಈ ರೀತಿ ಎಳ್ಕೋಬೇಕು. ಮತ್ತು ನೆಕ್ಸ್ಟಲ್ಲಿ ನಾವು ಸಿಂಗಲ್ ಕ್ರೋಶೆ, ಮತ್ತು ಅದರ ನೆಕ್ಸ್ಟಲ್ಲಿ ನಾವು ಮತ್ತೆ ಇದೇ ರೀತಿ ಪ್ಯಾಟರ್ನ್ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ನೋಡಿ ಈ ಸಿಂಗಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳೋದು ಅಂದರೆ ಇನ್ಕಂಪ್ಲೀಟ್ ಸಿಂಗಲ್ ಕ್ರೋಶೆ. ಆಮೇಲೆ ಅದರ ಕೆಳಗಡೆ, ಆಮೇಲೆ ಅದರ ಕೆಳಗಡೆ ನೋಡಿ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ. ನೆಕ್ಸ್ಟ್ ಮತ್ತು ಅದರ ನೆಕ್ಸ್ಟ್ ಕೆಳಗಡೆ ಇದೆ ನೋಡಿ ಹೀಗೆ ಈ 3 ಲೂಪನ್ನು ಒಂದೇ ಸಲ ಇಟ್ಕೊಂಡು ಇನ್ನೆರಡು ಲೂಪ್ ಇರುತ್ತಲ್ಲ ಆ 2 ಲೂಪನ್ನು ಒಂದೇ ಸಲ ಇರುತ್ತೆ ಹೇಳ್ಕೋಬೇಕು. ಇದು ಹೀಗೆ. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಇದು ನೆಕ್ಸ್ಟಲ್ಲಿ ನೋಡಿ ಈ ರೀತಿ, ಮತ್ತು ಅದರ ನೆಕ್ಸ್ಟ್ ಕೆಳಗಡೆ ಹೀಗೆ ಅದರ ನೆಕ್ಸ್ಟ್ ನೋಡಿ ಹೀಗೆ 3 ಲೂಪನ್ನು ಒಂದು ಸಲ ಈ ರೀತಿ ಎಳ್ಕೊಂಡು ಮತ್ತು 2 ಲೂಪನ್ನು ಒಂದು ಸಲ ಈ ರೀತಿ ಎಳ್ಕೋಬೇಕು. ಮತ್ತು ನೆಕ್ಸ್ಟ್ ಇದೆಯಲ್ಲ ಸಿಂಗಲ್ ಕ್ರೋಶೆ, ಮಾಮೂಲಿ ಸಿಂಗಲ್ ಕ್ರೋಶೆ ಹಾಕ್ತೀವಲ್ಲ ಸಿಂಗಲ್ ಕ್ರೋಶೆ. ನೋಡಿ ಅದರ ನೆಕ್ಸ್ಟಲ್ಲಿ ಇನ್ಕಂಪ್ಲೀಟ್ ಸಿಂಗಲ್ ಕ್ರೋಶೆ. ನೋಡಿ ಅದರ ಸ್ಟ್ರೈಟಲ್ಲಿ ಬರಬೇಕು ನೋಡಿ ಇಲ್ಲಿ ನೋಡಿ, ಮತ್ತು ಇಲ್ಲಿ 3 ಲೂಪನ್ನು ಒಂದೇ ಸಲ ಎಳ್ಕೊಂಡು ಮತ್ತು 2 ಲೂಪನ್ನು ಒಂದು ಸಲ ಎಳ್ಕೋಬೇಕು. ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಈ ರೀತಿ ಪ್ಯಾಟರ್ನ್ ಹಾಕಬೇಕು ಹೀಗೆ. ನೆಕ್ಸ್ಟ್ ಅದರ ನೆಕ್ಸ್ಟ್ 4 ಲೂಪಲ್ಲಿ 3 ಲೂಪನ್ನು ಎಳ್ಕೊಳ್ಬೇಕು, ಆಮೇಲೆ ಮತ್ತೆ 2 ಲೂಪನ್ನು ಎಳ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಪ್ಯಾಟ್ರನ್ನು. ನೆಕ್ಸ್ಟಲ್ಲಿ ನಾವು ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಪ್ಯಾಟರ್ನ್ ಆಯ್ತಲ್ಲ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳೋದು. ಸಿಂಗಲ್ ಕ್ರೋಶೆ ಹಾಕೊಂಡ್ರೆ ನೆಕ್ಸ್ಟಲ್ಲಿ ನೋಡಿ ನೋಡಿ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳೋದು ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೌಂಡ್ ಕಂಪ್ಲೀಟ್ ಆಯಿತು. ಫಸ್ಟಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಫ್ರೆಂಡ್ಸ್, ಈ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಕ್ರೀಮ್ ಕಲರ್ ತಗೊತೀನಿ.
ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಈಗ ನಾವು ಫಸ್ಟ್ ಹಾಕ್ಕೊಂಡಿದ್ವಲ್ಲ 3 ರೌಂಡ್, ಅದೇ ರೀತಿಯೇ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡಿದ್ವಲ್ಲ, ಇಲ್ಲೊಂದು ಚೈನ್ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಹೀಗೆ ಇದೇ ರೀತಿ ಸಿಂಗಲ್ ಕ್ರೋಶೆ ರೌಂಡು ನೋಡಿ. ಒಂದು ರೌಂಡ್ ಆದಮೇಲೆ ಮತ್ತೆ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಇಲ್ಲಿಂದನೇ ಮತ್ತೆ ಸ್ಟಾರ್ಟ್ ಮಾಡಿ 2 ರೌಂಡ್, ಸೆಕೆಂಡ್ 1 2 3 ಥರ್ಡ್ ರೌಂಡ್ 3 ರೌಂಡ್ ಹಾಕೋಬೇಕು. 1 2 3 ಹೀಗೆ 3 ರೌಂಡ್ ಹಾಕ್ಕೊಳ್ಳಿ. ನಾವಿಲ್ಲ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ 3 ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು 3 ರೌಂಡ್ ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆ. 1 2 3. ನೋಡಿ, ಫಸ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನಾವು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು. ಈಗ ಮತ್ತೆ ಇದೇ ರೀತಿ ಪ್ಯಾಟರ್ನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಅದೇ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಹೀಗೆ ಮತ್ತೆ ಅದರ ಕೆಳಗಡೆ ನೋಡಿ, ಇಲ್ಲಿ ಅದರ ಕೆಳಗಡೆ 3 ಲೂಪನ್ನು ಒಂದ್ಸರಿ ಹೇಳ್ಕೊಂಡು 2 ಲೂಪನ್ನು ಒಂದ್ಸರಿ ಹೇಳ್ಕೊಳ್ಳಿ. ಇಲ್ಲಿ ಹಾಕಿದ್ವಲ್ಲ ಫ್ರೆಂಡ್ಸ್, ಇದೇ ರೀತಿ. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಮತ್ತು ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇನ್ಕಂಪ್ಲೀಟ್. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮತ್ತು ಅದರ ಕೆಳಗೆ ಸಿಂಗಲ್ ಕ್ರೋಶೆ. 3 ಲೂಪನ್ನು ಒಂದ್ಸರಿ ಹೇಳ್ಕೊಂಡು ಈ 2 ಲೂಪನ್ನು ಒಂದ್ಸರಿ ಹೇಳ್ಕೋಬೇಕು. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ನೋಡಿ. ಮತ್ತು ನೆಕ್ಸ್ಟ್ ತ್ರೀ ಲೂಪ್ ಒಂದ್ಸರಿ ಹೇಳ್ಕೊಂಡು 2 ಲೂಪನ್ನು ಒಂದ್ಸರಿ. ನೆಕ್ಸ್ಟ್ ಮತ್ತೆ ಸಿಂಗಲ್ ಕ್ರೋಶೆ. ಅದರ ನೆಕ್ಸ್ಟ್ ಮತ್ತೆ ಇದೇ ರೀತಿ ಇನ್ಕಂಪ್ಲೀಟ್ ಸಿಂಗಲ್ ಕ್ರೋಶೆ 2 3. ಸಿಂಗಲ್ ಕ್ರೋಶೆ ನೋಡಿ ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಂಡು ಹೋಗೋದು. ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಳ್ಳಿ. ಈಗ ಹಾಕಿದ್ವಲ್ಲ ಇದೇ ರೀತಿಯೇ ಪ್ಯಾಟರ್ನ್ ಹಾಕ್ತಾ ಹೋಗೋದು. ನೋಡಿ, 3 ರೌಂಡ್ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಈ ರೀತಿ ಪ್ಯಾಟರ್ನ್ ಹಾಕ್ಕೊಂಡಿದ್ವಿ.
ಅದೇ ರೀತಿ ಪ್ಯಾಟ್ರನ್ ಆದಮೇಲೆ ಮತ್ತೆ 3 ರೌಂಡ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇದೇ ರೀತಿ ಪ್ಯಾಟ್ರನ್ ಹಾಕ್ಕೊಂಡು ಹೋಗೋದು. ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್ ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನಾನು. 1 2 3 4 5 ರೌಂಡ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಹೀಗೆ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಒಂದು ಚೈನ್ ಹಾಕ್ಕೊಂಡು ಇದೇ ಸ್ಟಿಚ್ಚಲ್ಲೇ ಒಂದು ಡಬಲ್ ಕ್ರೋಶೆ. ಒಂದು ಚೈನ್ ಹಾಕ್ಕೊಂಡು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ಮತ್ತು ಒಂದು ಚೈನಿನ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ. ಒಂದು ಚೈನು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಒಂದು ಚೈನು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ ಹೀಗೆ. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತು ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು
ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟು ಸಿಂಗಲ್ ಕ್ರೋಶೆ ಹಾಕಿದ್ನಲ್ಲ, ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಒಂದು ಚೈನ್ ಹಾಕ್ಕೊಂಡು ಅಲ್ಲೇ ಡಬಲ್ ಕ್ರೋಶೆ, ಹೀಗೆ ಮತ್ತೆ ಒಂದು ಚೈನು, ಮತ್ತು ಒಂದು ಚೈನ್ ಸ್ಕಿಪ್ ಮಾಡಿ ಮತ್ತೆ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಳ್ಬೇಕು. ಇಲ್ಲಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಡಬಲ್ ಕ್ರೋಶೆ. ಮತ್ತು ಒಂದು ಚೈನ್ ಹಾಕ್ಕೊಂಡು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ಒಂದು ಚೈನು, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತು ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಳ್ಳಿ. ಈಗ ಹಾಕಿದ್ನಲ್ಲ, ಡಬಲ್ ಕ್ರೋಶೆ ರೌಂಡ್ ಒಂದು, ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ರೀತಿ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, ಒಂದು ಚೈನು, ಕೆಳಗಡೆ ಸ್ಟಿಚ್ಚನ್ನು ಸ್ಕಿಪ್ ಮಾಡೋದು. ಇದೇ ರೀತಿ ಹಾಕ್ಕೊಳ್ಳಿ. ಇದೇ ರೀತಿ ಹಾಕ್ಕೊಳ್ಳಿ, ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. 1 2 3 4 5 ರೌಂಡ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾವೀಗ ಮತ್ತೆ ನೋಡಿ, ಇಲ್ಲಿ ನಾವು ಕಟ್ಟಲಿಕ್ಕೆ ಅಂದರೆ ನೋಡಿ ಹೀಗೆ, ಇದು ಪೋಟ್ಲಿ ಬ್ಯಾಗಲ್ಲ, ಈ ರೀತಿ ಬರುತ್ತೆ. ಕಟ್ಲಿಕ್ಕೆ ಒಂದು ದಾರ ಮಾಡೋಣ. ನೋಡಿ ಫ್ರೆಂಡ್ಸ್, ಒಂದಿಷ್ಟು ಉದ್ದ ದಾರ ಬಿಟ್ಕೊಂಡು ನಾವಿಲ್ಲಿ ಸ್ಲಿಪ್ ನಾಟ್ ಹಾಕೊಳ್ಳೋಣ. ಚೈನ್ ಹಾಕ್ತಾ ಹೋಗೋಣ. ಇಲ್ಲಿ 60 ಚೈನ್ ಹಾಕ್ತೀನಿ. 1 2 3 4 5 6 7 8 9 10. ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಾವು ಈ ರೀತಿ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ನೀವೇನಾದರೂ ಮಣೆ ಏನಾದರೂ ಇದ್ದರೆ ಹಾಕ್ಕೋಬೋದು ಇಲ್ಲಿಗೆ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಉಲ್ಲನ್ ಏನಾದರೂ ಇದ್ದರೆ, ಏನಾದರೂ ಹಾಕ್ಕೊಂಡು ಹೋಗೋದಿದ್ರು ಮತ್ತೆ ಹಾಕ್ಕೊಂಡು ಕಾಣುತ್ತೆ. ನೋಡಿ ಹೀಗೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್.
ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.